ಇದು ಲಿಂಗಾಯತ ಒಕ್ಕಲಿಗರು ನೋಡಲೇಬೇಕಾದ ಸುದ್ದಿ. ಇದು ಸಿದ್ದರಾಮಯ್ಯ ಬೆಚ್ಚಿ ಬೀಳಿಸುವ ಮಹಾಸ್ಫೋಟಕ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಜಾತಿ ಮಹಾಕ್ರಾಂತಿ ಶುರುವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಒಟ್ಟಾದ ಮೇಲ್ವರ್ಗಗಳು. ಇದು ಲಿಂಗಾಯತ ಒಕ್ಕಲಿಗರು ನೋಡಲೇಬೇಕಾದ ಸುದ್ದಿ. ಇದು ಸಿದ್ದರಾಮಯ್ಯ ಬೆಚ್ಚಿ ಬೀಳುವ ಮಹಾಸ್ಫೋಟಕ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಮಹಾಕ್ರಾಂತಿ ಶುರುವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಮೇಲ್ವರ್ಗಗಳು ಒಟ್ಟಾಗಿವೆ. ಲಿಂಗಾಯತ ಹಾಗೂ ಒಕ್ಕಲಿಗ ಎರಡೂ ಮೇಲ್ವರ್ಗಗಳು ಒಟ್ಟಾಗಿವೆ. ರಾಜ್ಯ ರಾಜಕೀಯದಲ್ಲಿ ಮೇಲ್ವರ್ಗಗಳ ಕೇಲ್ ಶುರುವಾಗಿದೆ. ಈಗ ಜಾತಿ ಗಣತಿ ವರದಿ ವಿರುದ್ಧ ಸಿಡಿದೆದ್ದ ಬಲಾಢ್ಯರು. ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಲಿಂಗಾಯತ ವಾರ್ ಶುರುವಾಗಿದೆ. ಈಗ ಒಕ್ಕಲಿಗ ಲಿಂಗಾಯತ ನಾಯಕರ ಬಿಗ್ ಮೀಟಿಂಗ್ ನಡೆದಿದ್ದು ಶಾಮನೂರು ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಪ್ರಬಲ ಸಮುದಾಯಗಳ ಒಗ್ಗಟ್ಟಿನಿಂದ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ವರದಿ ಜಾರಿಗೆ ಲಿಂಗಾಯತ ಒಕ್ಕಲಿಗರ ಪ್ರಬಲ ವಿರೋಧ ವ್ಯಕ್ತವಾಗಿದ್ದು, ಜಾತಿ ಗಣತಿ ವರದಿ ಜಾರಿಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒಕ್ಕಲಿಗ ಲಿಂಗಾಯತ ನಾಯಕರು ಒಕ್ಕೊರಲಿನಿಂದ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಹಿಂದುಳಿದ ಅಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ವರದಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಅನ್ಯಾಯವಾಗ್ತಾ ಇದೆ. ಯಾವ ಸಮುದಾಯಕ್ಕೂ ಇದರಿಂದ ಲಾಭ ಇಲ್ಲ. ಅನ್ಯಾಯದ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಬೇಕು ಅಂತ ಸಭೆಯಲ್ಲಿ ಎರಡೂ ಸಮುದಾಯದ ನಾಯಕರು ಗಟ್ಟಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ, ಶಂಕರ್ ಬಿದ್ರಿ, ಒಕ್ಕಲಿಗ ಸಂಘ, ಲಿಂಗಾಯತ ಸಮುದಾಯದ ನಾಯಕರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲಿಂಗಾಯತ ಮತ್ತು ಒಕ್ಕಲಿಗ ಸಮರ ಜೋರಾಗಿದೆ. ಸಿಎಂ ವಿರುದ್ಧ ಶಾಮನೂರು ಕಿಡಿ ಕೆಂಡವಾಗಿದ್ದಾರೆ. ಜಾತಿ ಗಣತಿ ವಿರುದ್ಧ ಜಂಟಿ ಸಮರಕ್ಕೆ ಸಜ್ಜಾಗಿದ್ದಾರೆ. ಜಾತಿ ಗಣತಿ ಬಗ್ಗೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮೊಟ್ಟಿಗೆ ಇನ್ನೂ ಸಾಕಷ್ಟು ಹಿಂದುಳಿದ ಜಾತಿಗಳು ನಮಗೆ ಅನ್ಯಾಯ ಆಗಿದೆ. ನಾವು ಪ್ರಬಲ ಜಾತಿಗಳೊಟ್ಟಿಗೆ ಪೈಪೋಟಿ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾದಂಥ ಇದು ಬೇಕಾದರೆ ನೀವು ಇದುವರೆಗೂ ಆಯ್ಕೆ ಆಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ಮತ್ತೊಂದರಲ್ಲಿ ನೋಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ತೀರ್ಮಾನಕ್ಕೆ ಯಾವುದೂ ಇಲ್ಲ. ಕೇವಲ ಸಾಹೇಬ್ರ ಜೊತೆ ಅನೌಪಚಾರಿಕವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. 5 ವರ್ಷದ ಹಿಂದೆ ಅಂಕಿ ಸಂಖ್ಯೆಗಳು ಇರೋದು ಈ ವರದಿನ ಒಪ್ಕೋತೀರಾ ಅಥವಾ ತಿರಸ್ಕಾರ ಮಾಡ್ತೀರಾ? ಇದನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಳಸೋಗಿರತಕ್ಕಂಥ ಅನ್ನ, ಅಳಸೋಗಿರೋದನ್ನ ಯಾರು ಊಟ ಮಾಡಲ್ಲ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಲಿಂಗಾಯತ ಸಮುದಾಯವನ್ನು ಎದುರು ಹಾಕಿಕೊಂಡ್ರೆ ಸರ್ಕಾರ ನಡೆಯಲ್ಲ ಅಂತ ಹೇಳಿದರು. ಈಗ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರು ಜಂಟಿಯಾಗಿ ಸಭೆಯನ್ನು ನಡೆಸಿದ್ದಾರೆ. ಅದು ಅಲ್ಲದೆ ಎರಡು ಸಮುದಾಯಗಳು ಜಾತಿ ಗಣತಿ ವಿಚಾರಕ್ಕೆ ಸಿಎಂ ವಿರುದ್ಧ ಮುನಿಸಿಕೊಂಡಿರೋರೆ. ಹಾಗಾದರೆ ಇಲ್ಲಿ ಏನು ಚರ್ಚೆ ಆಯಿತು? ಏನಿದೆ ಅಪ್ಡೇಟ್ಸ್?
ಕಾರ್ತಿಕ್, ಈಗಾಗಲೇ ಜಾತಿ ಜನಗಣತಿ ವರದಿ ಜಾರಿ ವಿಚಾರವಾಗಿ ಸರ್ಕಾರ ವರ್ಸಸ್ ಲಿಂಗಾಯತರು ಮತ್ತು ಒಕ್ಕಲಿಗರು ಅನ್ನೋ ಒಂದು ಸಂಘರ್ಷ ಶುರುವಾಗಿರುವಂತದ್ದು. ವಿಶೇಷವಾಗಿ ಇವತ್ತು ಲಿಂಗಾಯತರು ಮತ್ತು ಒಕ್ಕಲಿಗರ ಸಮುದಾಯದ ಪ್ರಬಲ ನಾಯಕರು ಎಲ್ಲರೂ ಸಹ ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಶಂಕರ್ ಬಿದ್ರಿ ಸೇರಿದಂತೆ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗಿಯಾಗಿದ್ರು. ಎಲ್ರದ್ದು ಹಠ ಇರುವಂತದ್ದು ಒಂದೇ, ಸರ್ಕಾರ ಈಗೇನ್ ಜಾರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ವರದಿಯನ್ನ ನಾವು ಒಪ್ಕೊಳ್ಳಿಕ್ಕೆ ಕಡಾಖಂಡಿತವಾಗಿ ನಾವು ಸಿದ್ಧರಿಲ್ಲ. ನಮಗೆ ಸೇರಿದಂತೆ ಸಾಕಷ್ಟು ಸಮುದಾಯಗಳಿಗೆ ಅನ್ಯಾಯವಾಗಿದೆ. ಹೀಗಾಗಿ ಈ ವರದಿಯನ್ನ ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಸಚಿವರುಗಳು, ಶಾಸಕರುಗಳು ಮತ್ತು ಬೇರೆ ಬೇರೆ ಏನು ಈ ಜಾತಿ ಗಣತಿ ವರದಿಯಲ್ಲಿ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳನ್ನ ಎಲ್ಲರನ್ನೂ ಸಹ ಸೇರಿಸಿಕೊಂಡು ಬೃಹತ್ತಾದ ಸಭೆಯನ್ನ ನಡೆಸುವ ಮೂಲಕ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯನ್ನ ಮಾಡ್ತೀವಿ. ಈ ವರದಿಯನ್ನ ಕಡಾಖಂಡಿತವಾಗಿ ಸರ್ಕಾರ ತಿರಸ್ಕಾರ ಮಾಡಬೇಕು, ಇಲ್ದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಇವತ್ತು ಕೊಟ್ಟಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.